ಸೀಸನ್ ಐಪಿಎಲ್ನಲ್ಲಿ ಪ್ಲೇ ಆಫ್ ಪಂದ್ಯಗಳು ನಡೀತಾ ಇವೆ. ಕಪ್ ಗೆಲ್ಲೋಕೆ ಸಾಕಷ್ಟು ಪೈಪೋಟಿ ಕೂಡ ಶುರುವಾಗಿದೆ. ಈ ಸಲ ಪಂಜಾಬ್ ಕಿಂಗ್ಸ್, ಆರ್ಸಿಬಿ, ಗುಜರಾತ್ ಟೈಟನ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿವೆ. ಆದರೆ ಪ್ಲೇ ಆಫ್ನಲ್ಲಿ ಫಾರಿನ್ ಪ್ಲೇಯರ್ಗಳು ಕೈಕೊಟ್ಟಿದ್ದು ಈ ತಂಡಗಳ ಗೆಲುವಿನ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಲಿದೆ. ಆಪರೇಷನ್ ಸಿಂಧೂರ್ನಿಂದಾಗಿ ಐಪಿಎಲ್ ಸುಮಾರು 10 ದಿನಗಳ ಕಾಲ ಮುಂದೂಡಿದ್ರಿಂದ ಅನೇಕ ವಿದೇಶಿ ಆಟಗಾರರು ತಮ್ಮ ತಮ್ಮ ತಂಡಗಳನ್ನು ತೊರೆದು ದೇಶೀಯ ತಂಡಗಳಿಗೆ ಮರಳಿದ್ದಾರೆ. ಪ್ರಮುಖ ಆಟಗಾರರು ಟೂರ್ನಿಯಿಂದ ಹೊರ ನಡೆದಿದ್ದರಿಂದ ಪ್ಲೇ ಆಫ್ ಪ್ರವೇಶ ಮಾಡಿರುವ ಯಾವ ಟೀಮ್ಗೆ ಹೆಚ್ಚು ನಷ್ಟ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಐಪಿಎಲ್ನ ಪ್ಲೇ ಆಫ್ ಹಂತದಲ್ಲಿ 8 ಮಂದಿ ವಿದೇಶಿ ಆಟಗಾರರು ತಮ್ಮ ತಂಡವನ್ನು ತೊರೆದಿದ್ದಾರೆ. ಇದರಿಂದ ಮುಂಬೈ ಇಂಡಿಯನ್ಸ್ ಮತ್ತು ಆರ್ಸಿಬಿಗೆ ಸಾಕಷ್ಟು ನಷ್ಟ ಉಂಟಾಗುತ್ತೆ ಅಂತಾನೆ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಗುಜರಾತ್ ಟೈಟನ್ಸ್ ಕೂಡ ಇದರ ಎಫೆಕ್ಟ್ ಅನ್ನ ಎದುರಿಸಲಿದೆ. ಹಾಗೆ ಪಂಜಾಬ್ ಕೂಡ ಇದರ ಪರಿಣಾಮವನ್ನ ಎದುರಿಸಲಿದೆ. ಇದರಿಂದಾಗಿ ಪ್ಲೇ ಆಫ್ನಲ್ಲಿ ಒಂದಷ್ಟು ಎಫೆಕ್ಟ್ ಆಗಲಿದೆ ಈ 4 ತಂಡಗಳಿಗೆ. ಹಾಗಿದ್ರೆ ಬನ್ನಿ ಯಾವ್ಯಾವ ತಂಡಕ್ಕೆ ಹೆಚ್ಚು ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. 5 ಬಾರಿಯ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ನಿಂದ ವಿಲ್ ಜಾಕ್ಸ್, ರಯಾನ್ ರಿಕಲ್ಟನ್ ಮತ್ತು ಕಾರ್ಬಿನ್ ಬಾಷಾ ಪ್ಲೇ ಆಫ್ನಲ್ಲಿ ಇರೋದಿಲ್ಲ. ವಿಲ್ ಜಾಕ್ಸ್ ಇಂಗ್ಲೆಂಡ್ ಏಕದಿನ ಸರಣಿಗಾಗಿ ತವರಿಗೆ ಮರಳಲಿದ್ದಾರೆ. ರಯಾನ್ ರಿಕಲ್ಟನ್ ಮತ್ತು ಕಾರ್ಬಿನ್ ಬಾಷಾ ಕೂಡ ಇಂಗ್ಲೆಂಡ್ಗೆ ಹಿಂದಿರುಗಲಿದ್ದಾರೆ. ಇವರಿಬ್ಬರು ದಕ್ಷಿಣ ಆಫ್ರಿಕಾದ ಆಟಗಾರರು. WTC ಫೈನಲ್ನಲ್ಲಿ ಇವರು ಆಡಲಿದ್ದಾರೆ. ಜೂನ್ 11ರಿಂದ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ WTC ಫೈನಲ್ ಪಂದ್ಯ ನಡೆಯಲಿದೆ. ಮುಂಬೈ ಇಂಡಿಯನ್ಸ್ ತಂಡವು ವಿಲ್ ಜಾಕ್ಸನ್ ಬದಲಿಗೆ ಜಾನಿ ಬೈರ್ಸ್ಟೋವ್, ರಿಕಲ್ಟನ್ ಬದಲಿಗೆ ರಿಚರ್ಡ್ ಗ್ಲಿಸನ್ ಮತ್ತು ಕಾರ್ಬಿನ್ ಬಾಷಾ ಬದಲಿಗೆ ಚರಿತ್ ಅಸಲಂಕಾ ಅವರನ್ನು ಸೇರಿಸಿಕೊಂಡಿದೆ. ಆರ್ಸಿಬಿಗೆ ಕೈಕೊಟ್ಟ ಇಬ್ಬರು ಆಟಗಾರರು. ಆರ್ಸಿಬಿಯ ಇಬ್ಬರು ಫಾರಿನ್ ಪ್ಲೇಯರ್ ಕೂಡ ಪ್ಲೇ ಆಫ್ನಲ್ಲಿ ಕಾಣಿಸಿಕೊಳ್ಳೋದಿಲ್ಲ. ಬೆತಲ್ ಮತ್ತು ಲುಂಗಿ ಎನ್ಗಿಡಿ ಆರ್ಸಿಬಿಯನ್ನ ಬಿಟ್ಟಿದ್ದಾರೆ. ಆರ್ಸಿಬಿಯು ಇವರಿಬ್ಬರ ಬದಲಿಗೆ ಟೀಮ್ ಸಿಫರ್ಟ್ ಮತ್ತು ಬ್ಲೆಸ್ಸಿಂಗ್ ಮುಜರ್ಬಾನಿ ಅವರನ್ನ ತಮ್ಮ ತಂಡಕ್ಕೆ ಸೇರಿಸಿಕೊಂಡಿದೆ. ಆದಾಗ್ಯೂ ತಂಡದ ಮತ್ತೊಬ್ಬ ವಿದೇಶಿ ತಾರೆ ಜೋಶ್ ಹೆಜಲ್ವುಡ್ ಫಿಟ್ ಆಗಿದ್ದಾರೆ. ಇದರಿಂದ ಆರ್ಸಿಬಿಗೆ ಸ್ವಲ್ಪ ಧೈರ್ಯ ಬಂದಂತೆ ಕಾಣ್ತಾ ಇದೆ. ಜಿಟಿಗೆ ಕೈಕೊಟ್ಟ ಬಟ್ಲರ್ ರಬಾಡ. ಗುಜರಾತ್ ತಂಡ ಪ್ಲೇ ಆಫ್ನಲ್ಲಿ ತಮ್ಮ ಪ್ರಮುಖ ಆಟಗಾರರಾಗಿರುವ ಜೋಶ್ ಬಟ್ಲರ್ ಮತ್ತು ರಗಿಸೋ ರಬಾಡ ಅವರ ಅನುಪಸ್ಥಿತಿಯಲ್ಲಿ ಮುನ್ನಡೆಯಲಿದೆ. ಇಂಗ್ಲೆಂಡ್ ಏಕದಿನ ಸರಣಿಗಾಗಿ ಬಟ್ಲರ್ ಮರಳಲಿದ್ದಾರೆ. ಕಗಿಸೋ ರಬಾಡ WTC ಫೈನಲ್ಗಾಗಿ ದಕ್ಷಿಣ ಆಫ್ರಿಕಾ ತಂಡವನ್ನು ಸೇರಿಕೊಳ್ಳಲಿದ್ದಾರೆ. ದಕ್ಷಿಣ ಆಫ್ರಿಕಾದ ವೇಗಿ ಮಾರ್ಕೋ ಜಾನ್ಸನ್ ಪಂಜಾಬ್ ಕಿಂಗ್ಸ್ ತೊರೆದು ತಮ್ಮ ರಾಷ್ಟ್ರೀಯ ತಂಡವನ್ನು ಸೇರಿದ್ದಾರೆ. ಆದಾಗ್ಯೂ ಈ ವಿದೇಶಿ ಆಟಗಾರ ಅದ್ಭುತ ಲಯದಲ್ಲಿದ್ದು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡೂ ವಿಭಾಗದಲ್ಲೂ ತಂಡಕ್ಕೆ ಕಾಣಿಕೆಯನ್ನ ಕೊಡುವ ಆಟಗಾರರಾಗಿದ್ದರು. ಇದರಿಂದ ಇವರ ಅನುಪಸ್ಥಿತಿ ಪಂಜಾಬ್ಗೆ ದೊಡ್ಡ ಹೊಡೆತ ಬೀಳಲಿದೆ. ಒಟ್ಟಿನಲ್ಲಿ ವಿದೇಶಿ ಆಟಗಾರರು ಪ್ಲೇ ಆಫ್ ಹಂತದಲ್ಲಿ ಈ 4 ತಂಡಕ್ಕೆ ಕೈಕೊಟ್ಟಿದ್ದು ತಂಡದ ಮೇಲೆ ಸಾಕಷ್ಟು ಎಫೆಕ್ಟ್ ಬೀಳುವ ಸಾಧ್ಯತೆ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.